ವೀರೇಶ್ ಅಗಸನಹಳ್ಳಿ ಅಂತ. ನಾನು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರು, ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನಮ್ಮ ಖುದ್ದೂರು ಲಕ್ಷ್ಮೇಶ್ವರ. ದೀಪಾವಳಿ ಹಬ್ಬಕ್ಕೋಸ್ಕರ ಬಂದಿದ್ದೀವಿ. ಮೊದಲನೇದಾಗಿ ನಾಡಿನ ಜನರಿಗೆ ಎಲ್ಲರಿಗೂ ಫಸ್ಟ್ ದೀಪಾವಳಿ ಹಬ್ಬದ ಶುಭಾಶಯಗಳು. ಅಂಧಕಾರದಿಂದ ನಾವು ದೀಪ ಹಚ್ಚಿ ಲೋಕವನ್ನು ಬೆಳಗೋಣ ಅಂತ ರೈತರ, ಕೃಷಿ ವರ್ಗಕ್ಕೆ ಹಾಗೂ ನಮ್ಮ ದೇಶವನ್ನು ಕಾಯ್ತಿರೋ ಯೋಧರಿಗೆ, ಎಲ್ಲ ಸಮಸ್ತ ಜನತೆಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳಲು ಇಷ್ಟಪಡ್ತೀನಿ ಫಸ್ಟ್. ಆಮೇಲೆ ಇವತ್ತು ಹಬ್ಬದ ವಾತಾವರಣ ಇರೋದ್ರಿಂದ ಇವತ್ತು ನರಕ ಚತುರ್ದಶಿ, ಬಲಿಪಾಡ್ಯಮಿ. ಬಲಿ ಚಕ್ರವರ್ತಿ ಇವತ್ತು ನಮ್ಮ ಇದ್ರ ಸಂಸ್ಕೃತಿ ಇದ್ರ ಪ್ರಕಾರ ಮತ್ತೆ ಭೂಮಿಯನ್ನು ನೋಡೋಕ್ಕೆ ಬರ್ತಾನೆ ಅಂತ ಅವನ ನೆನಪಿಗೋಸ್ಕರ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಈ ಥರ ಪಾಂಡವರನ್ನು ಮಾಡಿ ಬಲಿಪಾಡ್ಯಮಿ ಇದಕ್ಕೋಸ್ಕರ ಅದನ್ನು ನಾವು ಏನು ಹೇಳ್ತೀವಿ, ಇದನ್ನು ರೆಡಿ ಮಾಡಿಬಿಟ್ಟು, ಇದು ನಮ್ಮ ಸಂಸ್ಕೃತಿ. ಯಾವಾಗಲೂ ಇದು ನಮ್ಮದು ಆಕಳ ಸೆಗಣಿ ಅಂತ ಏನು ಹೇಳ್ತೀವಿ, ಅದು ಹಾಕ್ಬಿಟ್ಟು ಅದು ಲಕ್ಷ್ಮಿ, ಹಟ್ಟಿ ಲಕ್ಷ್ಮಿ ಅಂತ ಪೂಜೆ ಮಾಡಿಬಿಟ್ಟು ಪ್ರತಿ ವರ್ಷ ಈ ಥರ ಆಚರಣೆ ಮಾಡ್ತೀವಿ. ಈ ಆಚರಣೆ ಏನಪ್ಪ ಅಂತಂದ್ರೆ, ಈ ಆಚರಣೆಯಿಂದ ನಾವು ಹಿಂದೆ ಕೃಷಿ ವರ್ಗದಲ್ಲಿರುವಾಗ ಈ ಎತ್ತುಗಳನ್ನು ಬೆದರಿಸ್ಬಿಟ್ಟು, ಅದು ಬೆದರಿ ಬಂದರೆ ಎತ್ತು ಇದನ್ನು ಹಟ್ಟಿ ತಡಾದ್ಬಿಟ್ಟು ಮನೆಯೊಳಗೆ ಪ್ರವೇಶ ಮಾಡಿ ಸಾಯಂಕಾಲ ಗೋಪೂಜೆ ಮಾಡಿ ಲಕ್ಷ್ಮಿಯನ್ನು ಆಹ್ವಾನ ಮಾಡಿ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಇದು ನಮ್ಮ ಕುಲ ಸಂಸ್ಕೃತಿ. ಅದ್ರ ಪ್ರಕಾರ ಸಾಯಂಕಾಲ ಅದಾದಮೇಲೆ ನಮ್ಮ ಎತ್ತುಗಳು ಏನು ಓಡಿ ಬೆದರಿ ಬಂದಿರುತ್ತೆ ಅದನ್ನು ನಾವು ಮನೆಯೊಳಗೆ ತುಂಬಿಸ್ಕೊಂಡು ಬಲ್ಲಾಳ ಅಂತ ಒಂದು ಸಂಸ್ಕೃತಿ ಹಾಡು ಹೇಳ್ತೀವಿ. ಅದು ಕುಲಬಾಂಧವರ ಹಾಡು. ಅದು ಹೇಳಿಬಿಟ್ಟು ನಾವು ಬಲ್ಲಾಳ ಹಾಡಿ ಎಲ್ಲರಿಗೂ ಕೊಬ್ಬರಿ ಹಂಚಿ, ಆ ಕೊಬ್ಬರಿ ಹಂಚೋ ಮೂಲಕ ಎಲ್ಲರಿಗೂ ಅಂಧಕಾರದಿಂದ ದೂರ ಆಗಿ ಲೈಫು ಮತ್ತು ಎಲ್ಲನೂ ಅಭಿವೃದ್ಧಿ ಆಗಲಿ, ದೀಪ ಎಲ್ಲರಿಗೂ ಬೆಳಗಲಿ ಅಂತ ಮತ್ತೊಮ್ಮೆ ಎಲ್ಲರಿಗೂ ನಾಡಿನ ಜನತೆಗೆ ದೀಪಾವಳಿ ಹಬ್ಬ ಶುಭಾಶಯಗಳನ್ನು ಕೋರ್ತೇನೆ. ನಮಸ್ಕಾರ.